ओम व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। नारायणाय परिपूर्णगुणार्णवाय विश्वोदयस्थितिलयोन्यतिप्रदाय ज्ञानप्रदाय विबुधासुरसौख्यदुःख सत्कारणाय वितताय नमो नमस्ते। ಶ್ರೀಗುರುಭ್ಯೋ ನಮಃ. ಹರಿ ಓಂ. ನಿನ್ನೆ ನಾವು ನೋಡಿದಂತೆ ಒಬ್ಬ ಗುರು ಅಂತ ಆಗ್ಬೇಕು ಅಂತ ಹೇಳಿದ್ರೆ ಸದ್ಗುರುವಿನ ಲಕ್ಷಣ ಏನು ಎಂಬುದಾಗಿ ಆ 96 ಅಂಗುಲ ಈ ಮಧ್ಯದ ರೇಖೆಯ 96ರಷ್ಟು ಎತ್ತರ ಇರಬೇಕು, ಈ ರೀತಿಯಾಗೆಲ್ಲ ಹೇಳಿ ಮುಂದೆ ದ್ವಾತ್ರಿಂಶ ಲಕ್ಷಣ ಇರುತಃ ಅಂತ ಪಂಚದೀರ್ಘ ಪಂಚಸೂಕ್ಷ್ಮ ಸಪ್ತರಕ್ತ ಷಡುನ್ನತಃ ತ್ರಿಪೃತು ಲಘು ಗಂಭೀರ ದ್ವಾತ್ರಿಂಶ ಲಕ್ಷಣ ಸ್ಥಿತಿ ಎಂಬುದಾಗಿ ಭುಜ ಇತ್ಯಾದಿಗಳು ಉದ್ದವಾಗಿರಬೇಕು, ಚರ್ಮ ತಲೆ ಕೂದಲು ಇತ್ಯಾದಿಗಳು ಸೂಕ್ಷ್ಮವಾಗಿರಬೇಕು, ಈ ರೀತಿಯಾಗಿ ಹೊಕ್ಕಳು ಉದ್ದವಾಗಿರಬೇಕು, ಹೀಗೆ ಅನೇಕ ರೀತಿಯಾದಂತಹ ಲಕ್ಷಣಗಳನ್ನು ಹೇಳಿದರು. ಇಷ್ಟಲ್ಲದೆ ಅಸಂಶಯ ಸಂಶಯ ಹೆಚ್ಚಿತು, ಇದು ಪ್ರಧಾನ. ತನಗೆ ಸಂಶಯ ಇರಬಾರದು, ಇನ್ನೊಬ್ಬರ ಸಂಶಯಗಳನ್ನು ಪರಿಹಾರ ಮಾಡಬೇಕು. ಇಂತಹ ವ್ಯಕ್ತಿ ಗುರು ಅಂತ ಕರೆಸ್ಕೊಳ್ತಾನೆ. ಆ ರೀತಿಯಾದಂತಹ ಲಕ್ಷಣ ಇರುವಂತಹ ವ್ಯಕ್ತಿಗಳು ಅಂತ ಹೇಳಿದ್ರೆ ಅದು ಬ್ರಹ್ಮದೇವರು ಮಾತ್ರ. ಅವರೇ ಪ್ರಧಾನ ಗುರು ಅಂತ ಕರೆಸ್ಕೊಳ್ತಾರೆ ಎಂಬುದಾಗಿ ಹಿಂದಿನ ಶ್ಲೋಕದಲ್ಲಿ ನಾವು ನೋಡಿದ್ವಿ. ಮುಂದೆ ಉಳಿದವರಲ್ಲಿ ಯಾವ ಯಾವ ರೀತಿಯಾದಂತಹ ಗುಣಗಳು ಇರ್ತಾವೆ ಅದನ್ನು ಆಚಾರ್ಯ ತಿಳಿಸ್ತಾ ಹೋಗ್ತಾರೆ. ಶ್ಲೋಕ ಹೇಳ್ತೇನೆ, ನೀವು ಹೇಳಿ. ಅನ್ಯೇಪಿ ಸ್ವಾತ್ಮನೋ ಮುಖ್ಯಾಃ ಕ್ರಮಾದ್ ಗುರವ ಈರಿತಾಃ ಕ್ರಮಾಲ್ ಲಕ್ಷಣಹೀನಾಶ್ಚ ಲಕ್ಷಣಾ ಲಕ್ಷಣೈಃ ಸಮಾಃ ಮಾನುಷಾಃ ಮಧ್ಯಮಾಃ ಸಮ್ಯಕ್ ದುರ್ಲಕ್ಷಣಯುತಃ ಕಲಿಃ. ಪದಚ್ಛೇದ ಹೀಗಿದೆ: ಅನ್ನೇ ಅಪಿ ಸ್ವಾತ್ಮನಃ ಮುಖ್ಯಾಃ ಕ್ರಮಾತ್ ಗುರವಃ ಈರಿತಾಃ ಕ್ರಮಾತ್ ಲಕ್ಷಣಹೀನಾಃ ಚ ಲಕ್ಷಣಾಲಕ್ಷಣೈಃ ಸಮಾಃ ಮಾನುಷಾಃ ಮಧ್ಯಮಾಃ ಸಮ್ಯಕ್ ದುರ್ಲಕ್ಷಣಯುತಃ ಕಲಿಃ ಅಂತ. ಸರಿ, ಹಾಗಾದ್ರೆ ಪ್ರಧಾನವಾಗಿ 32 ಲಕ್ಷಣಗಳಿರುವಂಥವ್ರು ಯಾರು? ಅದು ಬ್ರಹ್ಮದೇವರು ಅಂತ ಹೇಳಿದ್ರು. ಹಾಗಾದ್ರೆ ಉಳಿದವರ ಕಥೆ ಏನು ಅಂತ ಹೇಳಿದ್ರೆ, ಅನ್ಯೇಪಿ ಸ್ವಾತ್ಮನೋ ಮುಖ್ಯ ಕ್ರಮಾದ್ ಗುರವ ಈರಿತಾಹ ಅಂತ. ಸಾಮಾನ್ಯವಾಗಿ ಹಿಂದೆ ಅನೇಕ ಸಲ ಕೇಳಿದಂತೆ ನಮಗಿಂತ ಉತ್ತಮರು, ಸ್ವಾತ್ಮನಃ ಮುಖ್ಯ, ನಮಗಿಂತ ಮುಖ್ಯರಾದಂಥವ್ರು ಅಂದ್ರೆ ಯೋಗ್ಯತೆಯಲ್ಲಿ ದೊಡ್ಡವರಾದಂಥವ್ರು ಏನಾಗ್ತಾರೆ, ನಮಗೆ ಕ್ರಮವಾಗಿ ಗುರುಗಳು ಅಂತ ಕರ್ಸ್ಕೊಳ್ತಾ ಹೋಗ್ತಾರೆ. ನಮಗಿಂತ ಶ್ರೇಷ್ಠರಾದಂಥವ್ರು ನಮಗೆ ಗುರುಗಳು, ಅವರಿಗಿಂತ ಶ್ರೇಷ್ಠರಾದವರು ಅವರಿಗೆ ಗುರುಗಳು, ಹೀಗೆ ಕ್ರಮವಾಗಿ ಪ್ರತಿಯೊಬ್ಬರು ಕೂಡ ಗುರುಗಳು ಅಂತ ಕರ್ಸ್ಕೊಳ್ತಾ ಹೋಗ್ತಾರೆ, ಯೋಗ್ಯತೆಯಲ್ಲಿ ಶ್ರೇಷ್ಠರಾದಂಥವರು ಅಂತ. ಹಾಗಾದ್ರೆ ಅವರಿಗೆ ಹೇಗಿರುತ್ತೆ ಅಂತ ಹೇಳಿದ್ರೆ ಕ್ರಮಾತ್ ಲಕ್ಷಣಹೀನಾಶ್ಚ ಅಂತ. ಅವರಿಗೆ ಕ್ರಮವಾಗಿ ಲಕ್ಷಣಗಳು ಕಡಿಮೆ ಆಗ್ತಾ ಹೋಗ್ತವೆ. ಹಿಂದೆ ಹೇಳಿದಂತೆ ಯಾವ ಪೈಂಗಿ ಶ್ರುತಿ, ಪೈಂಗಿ ಶ್ರುತಿ ಎನ್ನುವಂತಹ ಒಂದು ಶ್ರುತಿಯಲ್ಲಿ ಅಲ್ಲಿ ಸಂಗ್ರಹ ಮಾಡಿ ಕೊಡ್ತಾರೆ ಯಾರ್ಯಾರಲ್ಲಿ ಎಷ್ಟೆಷ್ಟು ಗುಣಗಳಿರ್ತಾವೆ ಅಂತ. ಅದರಲ್ಲಿ ದ್ವಾತ್ರಿಂಶ ಲಕ್ಷಣೇ ಸಮ್ಯಕ್ ಯುಕ್ತಾ ವಾಯುತ್ವ ಯೋಗ್ಯತಾ ಅಂತ ವಾಯುದೇವರ ಪದವಿಗೆ ಬರುವಂಥವರೆಲ್ಲರೂ ಕೂಡ ದ್ವಾತ್ರಿಂಶ ಲಕ್ಷಣ ಅಂದ್ರೆ 32 ಲಕ್ಷಣಗಳು ಅವರಲ್ಲಿ ಪರಿಪೂರ್ಣವಾಗಿ ಇರುತ್ತವೆ ಎಂಬುದಾಗಿ ತಿಳಿಸ್ತಾರೆ. ಅವರಲ್ಲಿ 32 ಲಕ್ಷಣಗಳು ಅಂದ್ರೆ ಏನು ರುಜುದೇವತೆಗಳು ಅಂತಿದ್ದಾರೆ 100 ಜನ, ಅವರಲ್ಲಿಯೂ 32 ಲಕ್ಷಣಗಳಿರ್ತವೆ. ಅದೇ ರೀತಿಯಾಗಿ ವಾಯುದೇವರಲ್ಲೂ 32 ಲಕ್ಷಣ, ಅದೇ ರೀತಿಯಾಗಿ ಬ್ರಹ್ಮದೇವರಲ್ಲೂ 32 ಲಕ್ಷಣಗಳು ಇರ್ತವೆ. ಇಷ್ಟು ಮಾತ್ರ ಅಲ್ಲ,
ಆ ವಾಯುದೇವರ ಹೆಂಡತಿ ಮತ್ತು ಬ್ರಹ್ಮದೇವರ ಹೆಂಡತಿಯರಾದಂತಹ ಸರಸ್ವತಿ ಭಾರತಿ ಇಬ್ಬರಲ್ಲೂ ಕೂಡ ಏನಿರ್ತವೆ 32 ಲಕ್ಷಣಗಳು ಇರ್ತವೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ನಂತರ ಶಿವ ಅಷ್ಟಾವಿಂಶತಿ ಲಕ್ಷಣ, ಯಾವ ಆ ಗರುಡಶೇಷ ರುದ್ರಾದಿಗಳು ಮತ್ತು ಅವರ ಪತ್ನಿಯರು 28 ಲಕ್ಷಣ, 32ರಲ್ಲಿ 4 ಲಕ್ಷಣಗಳು ಅವರಲ್ಲಿ ಇಲ್ಲ, 28 ಲಕ್ಷಣಗಳಿಂದಾಗಿ ಅವರು ಕೂಡಿದ್ದಾರೆ ಅಂತ. ಅದಾದ ಮೇಲೆ ಇಂದ್ರ ಚತುರ್ವಿಂಶತಿ ಲಕ್ಷಣ, 24 ಲಕ್ಷಣಗಳು ದೇವೇಂದ್ರನಲ್ಲಿ ಇದ್ದಾವೆ. ಅದಾದ ಮೇಲೆ ಏವಂ ಷೋಡಶ ಪರ್ಯಂತ ಲಕ್ಷಣ ಸುರಾಹ ಅಂತ. ಈ ರೀತಿಯಾಗಿ ಆ ದೇವತೆಗಳಲ್ಲಿ ಸಾಮಾನ್ಯವಾಗಿ ಕೊನೆಯದ್ದು ಎಷ್ಟು ಅಂತ ಹೇಳಿದ್ರೆ 16 ಲಕ್ಷಣ. ಒಬ್ಬ ದೇವತೆ ಅಂತ ಹೇಳಿದ್ರೆ 16 ಲಕ್ಷಣಗಳು ಇರಲೇಬೇಕು. 32 ಲಕ್ಷಣಗಳಲ್ಲಿ ಅರ್ಧ ಲಕ್ಷಣಗಳು ಅಂದ್ರೆ 16 ಲಕ್ಷಣಗಳು ಇದ್ದರೆ ಅವರು ದೇವತೆಗಳು ಅಂತ ಲೆಕ್ಕ. ಹೀಗೆ ದೇವತೆಗಳಲ್ಲಿ 12 ಲಕ್ಷಣಗಳು ಇರ್ತಾವೆ ಅಂತ. ಚತುರ್ವಿಂಶತಿ ಆರಭ್ಯ ಷೋಡಶಾದ್ ಆ ಸುರಾಹ ಸ್ಮೃತಾಹ ಅಂತ 16 ಗುಣಗಳು ದೇವತೆಗಳಲ್ಲಿ ಇರ್ತವೆ. ಆಮೇಲೆ ಅಷ್ಟಕ ದೃಶಯ ಪ್ರೋಕ್ತಾಹ ಅಂತ 8 ಗುಣಗಳು ಯಾರಲ್ಲಿ ಇರ್ತವೆ ಅಂತ ಹೇಳಿದ್ರೆ ಋಷಿಗಳಲ್ಲಿ 8 ಗುಣಗಳು ಋಷಿಗಳಲ್ಲಿ ಇರ್ತವೆ. ಅದಾದ ಮೇಲೆ ತದೂನಾಹ ಚಕ್ರವರ್ತಿನಃ ಅಂತ, ಅದಕ್ಕಿಂತ ಕಡಿಮೆ ಇರೋದು ಯಾರು ಅಂತ ಹೇಳಿದ್ರೆ ಚಕ್ರವರ್ತಿಗಳು. ಅನಂತರ ಮತ್ತೆ ಕ್ರಮವಾಗಿ ಮನುಷ್ಯೋತ್ತಮರು, ಮಧ್ಯಮ ಮನುಷ್ಯರಲ್ಲಿ ಕಡಿಮೆ ಆಗ್ತಾ 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 ಬರುತ್ತೆ. ಈ ರೀತಿಯಾಗಿ ಆ ಏನು 32 ಲಕ್ಷಣಗಳಿದ್ದಾವೆ. ಅದು ಪೂರ್ತಿ ಇರುವುದು ಬ್ರಹ್ಮದೇವರು, ವಾಯುದೇವರು, ಅವರ ಪತ್ನಿಯರಲ್ಲಿ. ನಂತರ ಅವರವರ ಯೋಗ್ಯತೆಗೆ ಅನುಸಾರವಾಗಿ ಅದು ಕಡಿಮೆ ಆಗ್ತಾ ಬರುತ್ತೆ. ಹಾಗೆ ಕೆಲವೊಂದು ಕಡೆ ಅವಲಕ್ಷಣಗಳು ಕೂಡ ಇರ್ತವೆ. ಕ್ರಮಾತ್ ಲಕ್ಷಣಹೀನಾಶ್ಚ ಲಕ್ಷಣ ಲಕ್ಷಣೈಹಿ ಸಮಾಹ. ಈ ರೀತಿಯಾಗಿ ಲಕ್ಷಣಗಳು ಕಡಿಮೆ ಆಗ್ತಾ ಬರ್ತಾವೆ. ಮುಂದೆ ಮನುಷ್ಯ ಮಧ್ಯಮರು ಅಂದ್ರೆ ರಾಜಸರು, ಅವರಲ್ಲಿ ಏನಾಗಿರುತ್ತೆ ಲಕ್ಷಣಗಳು ಮತ್ತು ಅವಲಕ್ಷಣಗಳು, ಕೆಟ್ಟ ಲಕ್ಷಣಗಳು ಅವರು ಸಮಾನವಾಗಿರ್ತವೆ ಅಂತ. ಅಂದ್ರೆ ಈ ಕಡೆ ಪರಿಪೂರ್ಣವಾಗಿ ಲಕ್ಷಣಗಳು ಇದ್ದಾವೆ ಅಂತಾನೂ ಹೇಳಿಕ್ ಬರೋದಿಲ್ಲ, ಹಾಗಂತ ಪರಿಪೂರ್ಣ ದುರ್ಲಕ್ಷಣ ಅಂತಾನೂ ಹೇಳಿಕ್ ಬರೋದಿಲ್ಲ. ಇದು ಮಧ್ಯಮ ಮನುಷ್ಯರ ಕಥೆ. ಎರಡು ಮಿಕ್ಸ್ ಆಗಿ, ಅಂದ್ರೆ ಸರಿಸಮಾನವಾಗಿ ಅಂದ ತಕ್ಷಣ 16 ಉತ್ತಮ ಲಕ್ಷಣಗಳಿದ್ದಾವೆ, 16 ದುರ್ಗುಣಗಳಿದ್ದಾವೆ ಅಂತ ಅರ್ಥ ಅಲ್ಲ. ಲಕ್ಷಣ ಇರುತ್ತೆ, ಆ ಲಕ್ಷಣ ಪರಿಪೂರ್ಣತೆ ಇರೋದಿಲ್ಲ. ಯಾವ ರೀತಿಯಾಗಿ ಉದ್ದ ಇರಬೇಕು ಅಂತ ಹೇಳಿದ್ದಾರೆ, ಕೈಗಳು ಪರಿಪೂರ್ಣ ಉದ್ದ ಇರೋದಿಲ್ಲ, ಒಂದು ಹಂತಕ್ಕೆ ಉದ್ದ ಇರ್ತವೆ. ಈ ರೀತಿಯಾಗಿ ಸಮಾನವಾಗಿ ದುರ್ಗುಣಗಳು ದುರ್ಲಕ್ಷಣಗಳು ಇರ್ತವೆ, ಈ ಕಡೆ ಲಕ್ಷಣಗಳು ಇರ್ತವೆ. ಇದು ಯಾರದ್ದು ಮನುಷ್ಯ ಮಧ್ಯಮರದ್ದು. ಇಷ್ಟಾದ ಮೇಲೆ ಉಳಿದವರು ಯಾರು ಮನುಷ್ಯಾಧಮರು, ಅವರೆಲ್ಲರೂ ಕೂಡ ಅವಲಕ್ಷಣಗಳು ದುರ್ಲಕ್ಷಣಗಳು ಇರ್ತವೆ. ಅದರಲ್ಲಿ ಸಮ್ಯಕ್ ದುರ್ಲಕ್ಷಣಯುತ ಕಲಿಹಿ ಅಂತ, ಸಂಪೂರ್ಣವಾಗಿ ದುರ್ಲಕ್ಷಣ, ಒಂದೇ ಒಂದು ಒಳ್ಳೆಯ ಲಕ್ಷಣ ಇಲ್ಲದೆ ಸಂಪೂರ್ಣವಾಗಿ ಕೆಟ್ಟ ಲಕ್ಷಣಗಳೇ ಇರುವಂತಹ ವ್ಯಕ್ತಿ ಯಾರು ಅಂತ ಹೇಳಿದ್ರೆ ಅದು ಅತ್ಯಂತ ಅಧಮ ಜೀವಿಯಾದಂತಹ ಕಲಿ ಅಂತ ಹೇಳ್ತಾ ಇದ್ದಾರೆ. ಹೀಗೆ ಜೀವೋತ್ತಮರಾದಂತಹ ವಾಯುದೇವರಲ್ಲಿ ಬ್ರಹ್ಮದೇವರಲ್ಲಿ 32 ಲಕ್ಷಣಗಳು ಪರಿಪೂರ್ಣವಾಗಿ ಇದ್ದಾವೆ. ಒಳ್ಳೆ ಲಕ್ಷಣವಂತರಾದಂತಹ ಜೀವಿ ಬ್ರಹ್ಮದೇವರು, ವಾಯುದೇವರು. ಯಾಕೆಂದ್ರೆ ಜೀವೋತ್ತಮರು. ಅದೇ ಎಲ್ಲ ಜೀವರಲ್ಲಿ ಅಧಮ ಜೀವಿಯಾದಂತಹ ಕಲಿ ಅವನೇನಾಗಿದ್ದಾನೆ, ಚೆನ್ನಾಗಿ ಸಮ್ಯಕ್ ದುರ್ಲಕ್ಷಣಯುತ, ಅಂದ್ರೆ ಒಂದೇ ಒಂದು ಸಲ್ಲಕ್ಷಣ ಅನ್ನೋದಿಲ್ಲ, ಕೇವಲ ದುರ್ಲಕ್ಷಣಗಳು ಅವರಲ್ಲಿ ಇದ್ದಾವೆ, ಕಲಿಯಲ್ಲಿ ಇದೆ ಎಂಬುದನ್ನು ತಿಳಿಸ್ತಾ ಇದ್ದಾರೆ. ಈ ರೀತಿಯಾಗಿ ಅದು ಬರ್ಲಿಕ್ಕೆ ಕಾರಣ ಏನಂತ ಹೇಳಿದ್ರೆ ಅವನ ಸ್ವಭಾವ ಇನ್ನೊಂದು ಪರಮಾತ್ಮನಲ್ಲಿ ನಿರಂತರ ಮಾಡಿದಂತಹ ದ್ವೇಷ, ಹಾಗಾಗಿ ಅವನು ಕೆಟ್ಟ ಲಕ್ಷಣಗಳಿಂದಾಗಿ ಕೂಡಿದ್ದಾನೆ ಎಂಬುದಾಗಿ, ಯಾರಲ್ಲಿ ಯಾವ ಯಾವ ರೀತಿಯಾದಂತಹ ಲಕ್ಷಣಗಳಿರ್ತಾವೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಈ ರೀತಿಯಾಗಿ ಪ್ರಧಾನ ಗುರುಗಳು ನಮ್ಮ ವಾಯುದೇವರು ಮಧ್ವಾಚಾರ್ಯರು, ನಂತರ ಉಳಿದವರು ಯಾವ ಗರುಡಶೇಷ ರುದ್ರಾದಿಗಳು ಅವರೆಲ್ಲರೂ ಕೂಡ ಅವರವರ ಯೋಗ್ಯತೆಗೆ ಅನುಗುಣವಾಗಿ ನಮಗೆ ಗುರುಗಳು ಅಂತ ಕರೆಸ್ಕೊಳ್ತಾರೆ ಎಂಬುದಾಗಿ ಆಚಾರ್ಯರು ಇಲ್ಲಿ ಸಂಗ್ರಹ ಮಾಡಿ ಕೊಡ್ತಾ ಇದ್ದಾರೆ. ಮುಂದೆ ಇದೇ ಯಾವ ಮಹಾಭಾರತ ತಾತ್ಪರ್ಯದಲ್ಲೇ ಬರುತ್ತೆ. ದೇವೇಂದ್ರನ ಅವತಾರನಾದಂತಹ ಇಂದ್ರ ಯಾವ ಅರ್ಜುನನಲ್ಲಿಯೂ ಕೂಡ ಕೆಲವೊಂದು ದುರ್ಲಕ್ಷಣಗಳಿತ್ತು ಅಂತ ಆಚಾರ್ಯ ತಿಳಿಸ್ತಾರೆ. ಈ ರೀತಿಯಾಗಿ ಲಕ್ಷಣಗಳು ಇರ್ತವೆ. ಮನುಷ್ಯನಾಗಿ ಅವತಾರ ಮಾಡಿದ್ದ ಯಾರು, ಇಂದ್ರ ಅರ್ಜುನನಾಗಿ ಅವತಾರ ಮಾಡಿದ್ದ, ಹಾಗಾಗಿ ಮನುಷ್ಯ ದೇಹ ಬಂದಿತ್ತು, ಅದರಿಂದಾಗಿ ಅವನಲ್ಲಿ ಕೆಟ್ಟ ಲಕ್ಷಣಗಳಿತ್ತು ಅಂತ ತಿಳಿಸ್ತಾರೆ.
ಈ ರೀತಿಯಾಗಿ ಪರಿಪೂರ್ಣವಾಗಿ ಲಕ್ಷಣ ಇರುವಂತವ್ರು ಯಾರು ಅಂತ ಹೇಳಿದ್ರೆ ಕೇವಲ ವಾಯುದೇವರು ಬ್ರಹ್ಮದೇವರು ಮಾತ್ರ. ಮುಂದಿನ ಶ್ಲೋಕ. ಸಮ್ಯಗ್ ಲಕ್ಷಣ ಸಂಪನ್ನ ಯದ್ದದ್ಯಾತ್ ಸುಪ್ರಸನ್ನಧೀಃ ಶಿಷ್ಯಾಯ ಸತ್ಯಂ ಭವತಿ ತತ್ಸರ್ವಂ ನಾತ್ರ ಸಂಶಯಃ. ಅಗಮ್ಯತ್ವಾತ್ ಹರಿಸ್ತಸ್ಮಿನ್ ಆವಿಷ್ಟೋ ಮುಕ್ತಿದೋ ಭವೇತ್. ಪದಚ್ಛೇದ ಹೀಗಿದೆ: ಸಮ್ಯಕ್ ಲಕ್ಷಣ ಸಂಪನ್ನ ಯತ್ ದದ್ಯಾತ್ ಸುಪ್ರಸನ್ನಧೀಃ ಶಿಷ್ಯಾಯ ಸತ್ಯಂ ಭವತಿ ತತ್ ಸರ್ವಂ ನ ಅತ್ರ ಸಂಶಯಃ ಅಗಮ್ಯತ್ವಾತ್ ಹರಿಃ ತಸ್ಮಿನ್ ಆವಿಷ್ಟಃ ಮುಕ್ತಿದಃ ಭವೇತ್. ಇಲ್ಲಿ ತನಕ ಆ ಇಲ್ಲಿ ಏನ್ ಹೇಳಿದ್ರು, ಮನುಷ್ಯರ ಒಂದು ಪ್ರಾರಂಭದಲ್ಲಿ ಸದ್ಗುರುಗಳ ಲಕ್ಷಣ, ಅದಾದ ಮೇಲೆ ಉಳಿದ ಮನುಷ್ಯ ಉತ್ತಮರು, ಮನುಷ್ಯ ಮಧ್ಯಮರು, ಮನುಷ್ಯಾಧಮರು, ಅವರ ಲಕ್ಷಣಗಳು ಯಾವ ರೀತಿಯಾಗಿರ್ತವೆ ಅಂತ ತಿಳಿಸಿದ್ರು. ಇಷ್ಟಾದ ಮೇಲೆ ತಿಳಿಸ್ತಾ ಇದ್ದಾರೆ, ಒಬ್ಬ ವ್ಯಕ್ತಿಗೆ, ಒಬ್ಬ ಶಿಷ್ಯನಿಗೆ ತಾನು ಕಲಿತಂತಹ ವಿದ್ಯೆ ಅದು ಏನಾಗಬೇಕು, ಫಲವನ್ನು ಕೊಡಬೇಕು, ಸಿದ್ಧಿಯನ್ನು ಕೊಡಬೇಕು. ಸಿದ್ಧಿ ಅಂತ ಹೇಳಿದ್ರೆ, ಕೊನೆಯ ಸಿದ್ಧಿ ಅಂತ ಹೇಳಿದ್ರೆ ಮೋಕ್ಷ. ನಾವು ಯಾವ್ದನ್ನೇ ಮಾಡಿದ್ರು ಕೂಡ ಅದರ ಚರ್ಮ ಫಲ ಮೋಕ್ಷ ಆಗಿರಬೇಕು. ಗಂಗಾ ನದಿಯಲ್ಲಿ ಸ್ನಾನ ಆಗಲಿ, ಅನೇಕ ಕ್ಷೇತ್ರಗಳಿಗೆ ಹೋಗಿ ಸ್ನಾನ, ಸಂಧ್ಯಾ ವಂದನೆ, ತೀರ್ಥಯಾತ್ರೆ, ಅಲ್ಲಿ ಹೋಗಿ ತೀರ್ಥ ಶ್ರಾದ್ದಾದಿಗಳು ಏನೇ ಮಾಡಲಿ, ಅದರ ಚರಮ ಉದ್ದೇಶ, ಕೊನೆಯ ಉದ್ದೇಶ ಅದು ಮೋಕ್ಷ ಅಂತ. ಹಾಗೆ ನಾವು ಅಧ್ಯಯನ ಮಾಡುವಂತಹ ವಿದ್ಯೆ ಜ್ಞಾನ ಅದು ಫಲ ಕೊಡಬೇಕು ಅಂತ ಹೇಳಿದ್ರೆ, ಸುಮ್ಮನೆ ನಾವು ಹೇಗೆ ಒಂದು ಅಧ್ಯಯನ ಮಾಡಿದರೆ ಅದು ಫಲ ಕೊಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಯಾವ ರೀತಿಯಾಗಿ ಫಲ ಕೊಡುತ್ತೆ ಅಂತ ಹೇಳಿದ್ರೆ, ಸಮ್ಯಗ್ ಲಕ್ಷಣ ಸಂಪನ್ನ ಯದ್ದದ್ಯ ಸುಪ್ರಸನ್ನಧೀಹಿ ಅಂತ. ಒಬ್ಬ ಯೋಗ್ಯನಾದಂತಹ ಗುರು ಒಳ್ಳೆ ಲಕ್ಷಣಗಳಿರಬೇಕು. ಆ ರೀತಿಯಾಗಿ ಲಕ್ಷಣ ಸಂಪನ್ನನಾದಂತಹ ಒಬ್ಬ ಗುರು, ಅವನು ನಮಗೆ ಉಪದೇಶವನ್ನು ಮಾಡಬೇಕು. ಗುರುಗಳು ನಮಗೆ ಉಪದೇಶವನ್ನು ಮಾಡಬೇಕು. ಉಪದೇಶ ಮಾಡಬೇಕು ಅಂದ ತಕ್ಷಣ ಒಂದು ಪಾಠದ ಕೊಠಡಿಯಲ್ಲಿ ಒಂದು 10-12 ಜನ ಇರ್ತಾರೆ. ಅದರಲ್ಲಿ ಒಂದು 7-8 ಜನ ಗುರುಗಳನ್ನ ಚೆನ್ನಾಗಿ ಸೇವೆ ಮಾಡಿ ಅವರ ಅನುಗ್ರಹಕ್ಕೆ ಪಾತ್ರರಾಗಿರ್ತಾರೆ. ಉಳಿದ 4 ಜನ ಅವರ ಅಷ್ಟೇನು ಸೇವೆ ಮಾಡಿರೋದಿಲ್ಲ, ಅವರು ಅನುಗ್ರಹಕ್ಕೆ ಪಾತ್ರರಾಗಿರೋದಿಲ್ಲ. ಆದ್ರೆ ಗುರುಗಳು ಮಾತ್ರ ಪಾಠಕ್ಕೆ ಕುಳಿತಾಗ ಒಂದೇ ರೀತಿ ಪಾಠ ಮಾಡ್ತಾರೆ. 12 ಜನಕ್ಕೂ ಒಂದೇ ರೀತಿ ಪಾಠ ಮಾಡ್ತಾರೆ. ಆದರೆ 4 ಜನರಿಗೆ ಆ ವಿದ್ಯೆ ಫಲವನ್ನು ಕೊಡೋದಿಲ್ಲ, ಉಳಿದ 8 ಜನರಿಗೆ ವಿದ್ಯೆ ಫಲವನ್ನು ಕೊಡುತ್ತೆ. ಯಾಕೆ ಅಂತ ಹೇಳಿದ್ರೆ, ಆ 8 ಜನರ ಮೇಲೆ ಗುರುಗಳು ಕೇವಲ ಬಾಯಿಂದ ಪಾಠವನ್ನು ಹೇಳಲಿಲ್ಲ, ಮನಸ್ಪೂರ್ವಕವಾಗಿ ಅವರಿಗೆ ಹರಿಸಿ ಪ್ರಸನ್ನನಾಗಿ ಅವರಿಗೆ ಪಾಠವನ್ನು ಮಾಡಿದರು. ಅದರಿಂದ ಏನಾಯಿತು, ಅವರು ಉಪದೇಶ ಮಾಡಿದಂತಹ ವಿದ್ಯೆ ಆ 8 ಜನರಿಗೆ ಫಲವನ್ನು ಕೊಡುತ್ತು, ಉಳಿದ 4 ಜನರಿಗೆ ಫಲವನ್ನು ಕೊಡ್ಲಿಲ್ಲ. ಅಂದ್ರೆ ತಾತ್ಪರ್ಯ ಏನು, ನಾವು ಅಧ್ಯಯನ ಮಾಡಿದಂತಹ ವಿದ್ಯೆ ಅದು ನಮಗೆ ಫಲವನ್ನು ಕೊಡಬೇಕು ಅಂತ ಹೇಳಿದ್ರೆ, ಗುರುಗಳು ಪ್ರಸನ್ನ ಮನಸ್ಕರಾಗಿ ನಮಗೇನ್ ಮಾಡಬೇಕು, ಅನುಗ್ರಹವನ್ನು ಮಾಡಿ ಆ ಪಾಠವನ್ನು ಹೇಳಬೇಕು. ಆ ರೀತಿಯಾಗಿ ಹೇಳಿದಾಗ ಮಾತ್ರ ಅದೇನಾಗುತ್ತೆ, ಶಿಷ್ಯಾಯ ಸತ್ಯಂ ಭವತಿ ಅಂತ. ಸತ್ಯಂ ಅಂತ ಹೇಳಿ ಅದು ನಮಗೆ ಫಲವನ್ನು ಕೊಡುತ್ತೆ. ಫಲ ಅಂದ್ರೇನು, ಪ್ರಧಾನ ಫಲ ಮೋಕ್ಷ. ಆ ರೀತಿಯಾಗಿ ನಮಗೆ ನಾವು ಅಧ್ಯಯನ ಮಾಡಿದಂತಹ ವಿದ್ಯೆ ಸಿದ್ಧಿಯನ್ನು ಕೊಟ್ಟು ಫಲವನ್ನು ಕೊಡಬೇಕು ಅಂತ ಹೇಳಿದ್ರೆ, ಪ್ರಧಾನವಾಗಿ ಗುರುಗಳ ಅನುಗ್ರಹ ಎಂಬುದು ಆಗಿರಬೇಕು ಅಂತ. ನಾತ್ರ ಸಂಶಯ, ಆಚಾರ್ಯ ಹೇಳ್ತಾ ಇದ್ದಾರೆ, ಇದು ಸುಮ್ಮನೆ ಏನೋ ಬಾಯಿ ಮಾತಿ ಹೇಳ್ತಾ ಇದ್ದೀನಿ, ಗುರುಗಳ ಮೇಲೆ ಭಕ್ತಿ ಮಾಡಬೇಕು ಹಾಗೆ ಹೀಗೆ ಅಂತ ಹೇಳ್ತಾ ಇಲ್ಲ. ನಾತ್ರ ಸಂಶಯ, ಇದರಲ್ಲಿ ಸರ್ವಥಾ ಸಂಶಯ ಪಡಬೇಡಿ.
ನಮಗೆಲ್ಲರಿಗೂ ಆ ಬಿಂಬರೂಪಿಯಾದಂತಹ ಪರಮಾತ್ಮನ ಅಪರೋಕ್ಷ ಜ್ಞಾನ ಆಗಬೇಕು ಅಂತ ಹೇಳಿದ್ರೆ ಆ ಯೋಗ್ಯರಾದಂತಹ ಗುರುಗಳು ಸಿಗಲೇಬೇಕು. ಗುರುಗಳು ಸಿಕ್ಕಾಗ ಅವರ ಸೇವೆಯನ್ನು ನಾವು ವಿಶೇಷವಾಗಿ ಮಾಡಬೇಕು. ಆವಾಗ ಅವರಿಗೇನಾಗುತ್ತೆ, ಮನಸ್ಸಿನಲ್ಲಿ ಪ್ರಸನ್ನತೆ ಎಂಬುದು ನಮ್ಮ ಮೇಲೆ ಬರುತ್ತೆ. ಆವಾಗ ಅವರು ನಮಗೆ ವಿಶೇಷವಾದಂತಹ ಅನುಗ್ರಹವನ್ನು ಮಾಡ್ತಾರೆ. ಸರಿ, ನೀವೇನ್ ಹೇಳಿದ್ರಿ, ಶಿಷ್ಯಾಯ ಸತ್ಯಂ ಭವತಿ. ಗುರುಗಳು ಉಪದೇಶವನ್ನು ಮಾಡಿದರೆ ಅದರಿಂದ ಸತ್ಯ ಉಂಟಾಗತ್ತೆ. ಸತ್ಯ ಅಂದ್ರೆ ಅದು ಫಲಕಾರಿಯಾಗುತ್ತೆ, ಮೋಕ್ಷವನ್ನು ಕೊಡುತ್ತೆ ಅಂತ ಹೇಳಿದ್ರಿ. ಹಾಗಾದ್ರೆ ಇದರಲ್ಲಿ ಪರಮಾತ್ಮನ ಪಾತ್ರ ಏನಿದೆ? ಗುರುಗಳು ಉಪದೇಶ ಮಾಡಿದರು, ಅದರಿಂದ ನಾವು ಚೆನ್ನಾಗಿ ಅಧ್ಯಯನ ಮಾಡಿದ್ವಿ. ಗುರುಗಳು ಅನುಗ್ರಹ ಮಾಡಿದರು, ಅದರಿಂದ ನಾವು ಕಲಿತಂತಹ ವಿದ್ಯೆ ನಮಗೆ ಮೋಕ್ಷಕ್ಕೆ ಕರೆದುಕೊಂಡು ಹೋಯಿತು. ಹಾಗಾದ್ರೆ ಇದರಲ್ಲಿ ಪರಮಾತ್ಮನ ಪಾತ್ರ ಏನು ಅಂತ ಹೇಳಿದ್ರೆ ಅದಕ್ಕೆ ಆಚಾರ್ಯ ಹೇಳ್ತಾ ಇದ್ದಾರೆ, ಅಗಮ್ಯತ್ವಾತ್ ಹರಿಸ್ತಸ್ಮಿನ್ ಆವಿಷ್ಟ ಮುಕ್ತಿದೋ ಭವೇತ್ ಅಂತ. ಪರಮಾತ್ಮ ಏನಾಗಿದ್ದಾನೆ, ಅವನು ಅಗಮ್ಯ. ಅಗಮ್ಯ ಅಂತ ಹೇಳಿದ್ರೆ ಅವನನ್ನು ಈ ಲೌಕಿಕವಾದಂತಹ ಕಣ್ಣುಗಳಿಂದಾಗಿ ಕಾಣಲಿಕ್ಕೆ ಸಾಧ್ಯ ಇಲ್ಲ, ಅವನನ್ನು ಸಂಪೂರ್ಣವಾಗಿ ತಿಳಿಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಮಗೆ ಪರಮಾತ್ಮ ಅಗಮ್ಯನಾಗಿದ್ದಾನೆ. ಆದರೆ ಗುರುಗಳೇನಾಗಿದ್ದಾರೆ, ಅವರು ಇಡೀ ಜೀವನವನ್ನ ಚೆನ್ನಾಗಿ ಅಧ್ಯಯನ ಮಾಡಿ 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 ಅವರಿಗೆ ಪರಮಾತ್ಮನ ಅಪರೋಕ್ಷ ಆಗಿದೆ. ಹಾಗಾಗಿ ಪರಮಾತ್ಮ ಏನ್ ಮಾಡ್ತಾನೆ, ಅಗಮ್ಯನಾದಂತಹ ಪರಮಾತ್ಮ ತಸ್ಮಿನ್ ಆವಿಷ್ಟ, ಆ ನಮ್ಮ ಗುರುಗಳಲ್ಲಿ ಸನ್ನಿಧಾನವನ್ನು ಇಟ್ಟು, ಆ ಗುರುಗಳಲ್ಲಿ ವಿಶೇಷವಾಗಿ ಸನ್ನಿಹಿತನಾಗಿ ಅವನೇನ್ ಮಾಡ್ತಾನೆ, ಮುಕ್ತಿದೋ ಭವೇತ್, ಅವನೇ ನಮಗೆ ಮೋಕ್ಷವನ್ನು ಕೊಡುವಂಥದ್ದು. ಹಾಗಾಗಿ ಗುರುಗಳು ಉಪದೇಶ ಮಾಡಿದ್ರು ಮೋಕ್ಷ ಸಿಕ್ಬಿಡ್ತು ಅಂತ ಅರ್ಥ ಅಲ್ಲ. ಗುರುಗಳಲ್ಲಿ ಇದ್ದುಕೊಂಡು ನಮಗೆ ಅಧ್ಯಯನವನ್ನು ಮಾಡಿಸಿದವನು ಪರಮಾತ್ಮನೇ. ಗುರುಗಳ ಅಂತರ್ಯಾಮಿಯಾಗಿದ್ದುಕೊಂಡು ನಮಗೆ ಎಲ್ಲ ರೀತಿಯಾದಂತಹ ಪಾಠವನ್ನು ಹೇಳಿ, ಆಶೀರ್ವಾದವನ್ನು ಮಾಡಿ, ನಮಗೆ ಅನುಗ್ರಹವನ್ನು ಮಾಡಿ, ತನ್ನ ಬಿಂಬರೂಪದ ದರ್ಶನ ಆಗುವಂತೆ ಮಾಡಿದವನು ಕೂಡ ಯಾರಾಗಿದ್ದಾನೆ, ಪರಮಾತ್ಮನೇ ಆಗಿದ್ದಾನೆ. ಹಾಗಾಗಿ ಗುರುಗಳಿಂದಾಗಿ ಮೋಕ್ಷ ಆಯಿತು ಅಂತ ಹೇಳಿದ್ರೆ ಗುರುಗಳು ಮೋಕ್ಷವನ್ನು ಕೊಟ್ಟಿದ್ದಲ್ಲ, ಅವರಿಗೆ ಕೊಡುವ ಸಾಮರ್ಥ್ಯವೂ ಇಲ್ಲ. ಅವರ ಅಂತರ್ಯಾಮಿಯಾಗಿ ಇದ್ದುಕೊಂಡು ಪರಮಾತ್ಮನೇನೆ ನಮಗೆ ಮೋಕ್ಷವನ್ನು ಕೊಡುತ್ತಾನೆ ಅಂತ ತಿಳಿಸ್ತಾ ಇದ್ದಾರೆ. ಒಟ್ಟಿನಲ್ಲಿ ಪ್ರಧಾನ ತಾತ್ಪರ್ಯ, ಗುರುಗಳಲ್ಲಿ ನಾವು ವಿಶೇಷವಾದಂತಹ ಉಪಸತ್ತಿಯನ್ನ, ಭಕ್ತಿಯನ್ನ ಮಾಡಬೇಕು. ಅವರು ಭಕ್ತಿಯಿಂದಾಗಿ ನಮಗೆ ವಿದ್ಯೆಯನ್ನು ಹೇಳಿಕೊಟ್ರೆ, ಪ್ರೀತಿಯಿಂದ ವಿದ್ಯೆಯನ್ನು ಹೇಳಿಕೊಟ್ರೆ ಮಾತ್ರ ಏನಾಗುತ್ತೆ, ಅದು ನಮಗೆ ಫಲಕಾರಿಯಾಗುತ್ತೆ. ಇಲ್ಲದೆ ಹೋದರೆ ನಮಗೆ ಜ್ಞಾನ ಇರುತ್ತೆ, ಆದರೆ ಆ ಜ್ಞಾನ ಫಲಕಾರಿ ಆಗೋದಿಲ್ಲ. ಆ ರೀತಿಯಾಗಿ ಫಲಕಾರಿ ಆಗಬೇಕು ಅಂತ ಹೇಳಿದ್ರೆ ಗುರುಗಳು ನಮಗೆ ವಿಶೇಷವಾಗಿ ಅನುಗ್ರಹ ಪೂರ್ವಕವಾಗಿ ಅದನ್ನು ಹೇಳಿಕೊಡಬೇಕು. ಆ ರೀತಿ ಅನುಗ್ರಹ ಪೂರ್ವಕವಾಗಿ ಹೇಳಿಕೊಡಬೇಕು ಅಂತ ಹೇಳಿದ್ರೆ ನಾವು ಅವರನ್ನು ವಿಶೇಷವಾಗಿ ಸೇವೆ ಮಾಡಿರಬೇಕು ಎಂಬುದಾಗಿ ಆಚಾರ್ಯರು ಇಲ್ಲಿ ತಿಳಿಸ್ತಾ ಇದ್ದಾರೆ. ಮುಂದಿನ ಶ್ಲೋಕ, ನಾತಿ ಪ್ರಸನ್ನ ಹೃದಯ ಯದ್ದದ್ಯಾದ್ ಗುರುರಪ್ಯಸೌ ನ ತತ್ ಸತ್ಯಂ ಭವೇತ್ ತಸ್ಮಾತ್ ಅರ್ಚನೀಯೋ ಗುರು ಸದಾ. ಪದಚ್ಛೇದ ಹೀಗಿದೆ, ನ ಅತಿ ಪ್ರಸನ್ನ ಹೃದಯ ಯತ್ ದದ್ಯಾತ್ ಗುರುಹು ಅಪಿ ಅಸೌ ನ ತತ್ ಸತ್ಯಂ ಭವೇತ್ ತಸ್ಮಾತ್ ಅರ್ಚನೀಯ ಗುರುಹು ಸದಾ. ಹಿಂದಿನ ಶ್ಲೋಕದಲ್ಲಿ ಹೇಳಿದಂತಹ ವಿಷಯವನ್ನೇ ಇಲ್ಲಿ ಸ್ವಲ್ಪ ಅಭಿವ್ಯಕ್ತ ಮಾಡ್ತಾ ಇದ್ದಾರೆ. ಹಾಗಾಗಿ ಅತಿ ಪ್ರಸನ್ನ ಹೃದಯ ನ, ಗುರುಗಳು ಪ್ರಸನ್ನವಾದಂತಹ ಮನಸ್ಸಿನಿಂದಾಗಿ ಒಂದು ವೇಳೆ ಉಪದೇಶವನ್ನು ಮಾಡದೇ ಹೋದರೆ, ಮಾಡಿದರೆ ಮೋಕ್ಷ ಆಗುತ್ತೆ ಅಂತ ಹೇಳಿದರು, ಮಾಡದೇ ಹೋದರೆ ಯದ್ದದ್ಯಾದ್ ಗುರುರಪ್ಯಸೌ, ಅವನು ಒಳ್ಳೆಯ ಗುರುವೇ ಆಗಿದ್ದಾನೆ, ನಮಗಿಂತ ಯೋಗ್ಯತೆಯಲ್ಲಿ ಶ್ರೇಷ್ಠರಾದಂತಹ ಗುರುವೇ ಆಗಿದ್ದಾರೆ, ಲಕ್ಷಣ ಸಂಪನ್ನರಾಗಿದ್ದಾರೆ, ದೊಡ್ಡ ಜ್ಞಾನಿಯಾಗಿದ್ದಾರೆ, ನಮಗೆ ಉಪದೇಶವನ್ನು ಮಾಡಿದ್ದಾರೆ, ಅದು ನಮಗೆ ಅರ್ಥವೂ ಕೂಡ ಆಗಿದೆ. ಆದರೆ ಒಂದು ಮಾತ್ರ ಇಲ್ಲ, ಏನು, ನಾತಿ ಪ್ರಸನ್ನ ಹೃದಯ, ಅವರು ಪ್ರಸನ್ನ ಮನಸ್ಕರಾಗಿ ಉಪದೇಶವನ್ನು ಮಾಡಿಲ್ಲ. ಹಾಗಾದ್ರೆ ಏನಾಗುತ್ತೆ, ನತತ್ ಸತ್ಯಂ ಭವೇತ್, ಆ ಹೇಳಿಕೊಟ್ಟಂತಹ ವಿದ್ಯೆ ಜ್ಞಾನ ಅದು ನಮಗೆ ಫಲವನ್ನು ತಂದು ಕೊಡುವುದಿಲ್ಲ.
ಮೋಕ್ಷೋಪಯೋಗಿ ಆಗುವುದಿಲ್ಲ. ಅರ್ಥ ಆದರೂ ಅದು ವಿಪರೀತವಾಗಿ ಅರ್ಥವಾಗುವಂತ ಸಾಧ್ಯತೆಗಳಿರ್ತವೆ. ಹಾಗಾಗಿ ತಸ್ಮಾತ್ ಅರ್ಚನೀಯೋ ಗುರುಸ್ಸದ, ಹಾಗಾಗಿ ಗುರುಗಳನ್ನು ನಿರಂತರವಾಗಿ ವಿಶೇಷವಾಗಿ ಪೂಜಿಸಬೇಕು. ಅವರು ಹೇಳಿಕೊಟ್ಟಂತಹ ವಿದ್ಯೆ ಅದು ಪ್ರಸನ್ನರಾಗಿ ಉಪದೇಶ ಮಾಡಿದ್ದರೆ ಅದು ನಮಗೆ ಉದ್ಧಾರಕ್ಕೆ ಕಾರಣ ಆಗುತ್ತೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಇದಕ್ಕೆ ವ್ಯಾಖ್ಯಾನಕಾರರು ಒಂದು ಛಾಂದೋಗ್ಯೋಪನಿಷತ್ತಿನಲ್ಲಿ ಬರುವಂತಹ ಚರಿತ್ರೆ ಅಂತ ತಿಳಿಸ್ತಾರೆ. ವಾದಿರಾಜರು ವ್ಯಾಖ್ಯಾನದಲ್ಲಿ ತಿಳಿಸ್ತಾರೆ. ಅಲ್ಲಿ ಬ್ರಹ್ಮದೇವರು ಇಂದ್ರದೇವರಿಗೂ ಮತ್ತು ವಿರೋಚನನಿಗೂ ಒಂದು ಉಪದೇಶವನ್ನು ಮಾಡ್ತಾರೆ. ಅಲ್ಲಿ ಉಪದೇಶ ಮಾಡಿದ್ದು ಇಬ್ಬರಿಗೂ ಒಂದೇ. ಹಿಂದೆ ಹೇಳಿದಂತೆ ಒಂದು 12 ಜನ ಒಂದು ಕ್ಲಾಸ್ ಅಲ್ಲಿ ಇದ್ದರೆ ಎಲ್ಲರಿಗೂ ಒಂದೇ ಪಾಠವನ್ನು ಮಾಡ್ತಾರೆ. ಪಾಸ್ ಆಗೋದು ಫೇಲ್ ಆಗೋದು ಅವ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಇಂದ್ರನಿಗೂ ಮತ್ತು ವಿರೋಚನನಿಗೂ ಒಂದೇ ವಿಚಾರವನ್ನು ಉಪದೇಶ ಮಾಡಿದರು. ಆದ್ರೆ ಇಂದ್ರನಿಗೆ ಸರಿಯಾದಂತಹ ಜ್ಞಾನ ಬಂತು, ಅದು ಮೋಕ್ಷಕ್ಕೆ ಉಪಯೋಗಿ ಆಯಿತು. ವಿರೋಚನನಿಗೆ ಬರಲಿಲ್ಲ. ಯಾಕೆ ಅಂದ್ರೆ ಇಂದ್ರ ವಿಶೇಷವಾಗಿ ಬ್ರಹ್ಮದೇವರ ಸೇವೆಯನ್ನು ಮಾಡಿದ್ದ ಗುರುಗಳು ಅಂತ. ಹಾಗಾಗಿ ಇಂದ್ರನಿಗೆ ಪ್ರಸನ್ನರಾಗಿ ಉಪದೇಶವನ್ನು ಮಾಡಿದರು. ಅದೇ ವಿರೋಚನ ಅವನಿಗೆ ಪ್ರಸನ್ನನಾಗಿ ಉಪದೇಶವನ್ನು ಮಾಡಲಿಲ್ಲ. ಹಾಗಾಗಿ ಏನಾಯ್ತು, ಅವನಿಗೆ ಸರಿಯಾದಂತಹ ಜ್ಞಾನ ಬರಲಿಲ್ಲ ಅಂತ ಉಪನಿಷತ್ತಿನಲ್ಲಿ ಒಂದು ಚರಿತ್ರೆ ಬರುತ್ತೆ. ಹಾಗಾಗಿ ಇಲ್ಲಿ ನಮಗೆ ಯಾರೋ ಸಾಮಾನ್ಯ ಗುರುಗಳು ಉಪದೇಶ ಮಾಡಬಹುದು ಸರಿ, ಆದ್ರೆ ವಿರೋಚನನಿಗೆ ಉಪದೇಶ ಮಾಡಿದ್ಯಾರು 32 ಲಕ್ಷಣಗಳಿಂದ ಕೂಡಿದಂತಹ ಯಾವುದೇ ರೀತಿಯಾದಂತಹ ಸಂಶಯ ಇಲ್ಲದೆ ಇರುವಂತಹ ಜೀವೋತ್ತಮರಾದಂತಹ ಬ್ರಹ್ಮದೇವರೇ ಉಪದೇಶ ಮಾಡಿದರೂ ಕೂಡ ವಿರೋಚನನಿಗೆ ಏನ್ ಬರಲಿಲ್ಲ, ಸರಿಯಾದಂತಹ ಜ್ಞಾನ ಬರಲೇ ಇಲ್ಲ. ಹಾಗಾಗಿ ಗಮನಿಸಬೇಕಾದಂತಹ ಅಂಶ, ಗುರುಗಳು ಪ್ರಸನ್ನರಾಗಿ ಅನುಗ್ರಹವನ್ನು ಮಾಡಿ ಉಪದೇಶ ಮಾಡಿದರೆ ಮಾತ್ರ ಅದು ನಮ್ಮ ಉದ್ಧಾರಕ್ಕೆ ಕಾರಣ ಆಗುತ್ತೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಮುಂದಿನ ಶ್ಲೋಕ. ಸ್ವಾವರಾಣಾಂ ಗುರುತ್ವಂತು ಭವೇತ್ ಕಾರಣತಃ ಕ್ವಚಿತ್ ಮರ್ಯಾದಾರ್ಥಂ ತೇಪಿ ಪೂಜ್ಯಾಃ ನತು ಯದ್ವತ್ ಪರೋ ಗುರುಃ ಇತ್ತೇತತ್ ಪಂಚರಾತ್ರೋಕ್ತಂ ಪುರಾಣೇಶ್ವನುಮೋದಿತಂ. ಪದಚ್ಛೇದ ಹೀಗಿದೆ. ಸ್ವಾವರಾಣಾಂ ಗುರುತ್ವಂ ತು ಭವೇತ್ ಕಾರಣತಃ ಕ್ವಚಿತ್ ಮರ್ಯಾದಾರ್ಥಂ ತೇ ಅಪಿ ಪೂಜ್ಯಾಃ ನ ತು ಯದ್ವತ್ ಪರಃ ಗುರುಃ ಇತಿ ಏತತ್ ಪಂಚರಾತ್ರೋಕ್ತಂ ಪುರಾಣೇಶು ಅನುಮೋದಿತಂ. ಅದಕ್ಕೆ ಹೇಳ್ತಾ ಇದ್ದಾರೆ, ಈ ರೀತಿಯಾಗಿ ಸಲ್ಲಕ್ಷಣ ಭರಿತನಾದಂಥವನು ಗುರುಗಳು, ನಮಗಿಂತ ಶ್ರೇಷ್ಠರಾದಂಥವರು ಗುರುಗಳು ಅಂತೆಲ್ಲ ಹೇಳಿದರು. ಅದಕ್ಕೆ ಹೇಳ್ತಾರೆ ಮುಂದೆ, ಸ್ವಾವರಾಣಾಂ ಗುರುತ್ವಂತು ಭವೇತ್ ಕಾರಣತಃ ಕ್ವಚಿತ್. ಕೆಲವೊಂದು ಸಂದರ್ಭದಲ್ಲಿ ಯಾವುದೋ ಒಂದು ಕಾರಣದ ನಿಮಿತ್ತವಾಗಿ ಕೆಲವೊಮ್ಮೆ ನಮಗಿಂತ ಯೋಗ್ಯತೆ ಕಡಿಮೆ ಇರುವಂಥವರು ಕೂಡ ಗುರುಗಳಾಗಿ ಸಿಗಬಹುದು. ಸ್ವ ಅವರಾಣಂ, ತನಗಿಂತ ಯೋಗ್ಯತೆ ಕಡಿಮೆ ಇರುವಂಥವರು. ಗುರುತ್ವಂತು ಭವೇತ್ ಕಾರಣತಃ ಕ್ವಚಿತ್, ಅವರು ಗುರುಗಳಾಗಬಹುದು. ಹಾಗಂದ ತಕ್ಷಣ ಅವರು ನನಗಿಂತ ಯೋಗ್ಯತೆಯಲ್ಲಿ ಕಡಿಮೆ ಇದ್ದಾರೆ ಅಂತ ಅವರನ್ನು ಪೂಜೆ ಮಾಡದೇ ಇರೋದು, ಅವರಿಗೆ ಗೌರವವನ್ನು ಕೊಡದೇ ಇರೋದು ಸರ್ವಥಾ ಮಾಡಬಾರದು. ನಮಗಿಂತ ಯೋಗ್ಯತೆಯಲ್ಲಿ ಕಡಿಮೆ ಆಗಿದ್ದರೂ ಕೂಡ ಅವರನ್ನು ನಾವು ಆದರ ಮಾಡಲೇಬೇಕು. ಯಾಕೆ ಅಂತ ಹೇಳಿದ್ರೆ ಮರ್ಯಾದಾರ್ಥಂ, ಅದು ಲೋಕದ ಒಂದು ನಿಯಮ, ಶಾಸ್ತ್ರದ ನಿಯಮ. ಗುರುಗಳನ್ನು ಪೂಜಿಸಬೇಕು. ಯಾವುದೋ ಒಂದು ಕಾರಣದಿಂದಾಗಿ ಅವರು ನಮಗಿಂತ ಕಡಿಮೆ ಆಗಿದ್ದರೂ ಕೂಡ ಗುರುಗಳಾಗಿದ್ದಾರೆ, ಹಾಗಾಗಿ ಅವರನ್ನು ಪೂಜಿಸಲೇಬೇಕು ಗುರುಗಳು ಅಂತ. ಲೋಕದ ಮರ್ಯಾದೆಗೋಸ್ಕರ ಮರ್ಯಾದಾರ್ಥಂ ತೇಪಿ ಪೂಜ್ಯಾಹ, ಅವರನ್ನು ನಾವು ವಿಶೇಷವಾಗಿ ಪೂಜಿಸಲೇಬೇಕು. ಗೌರವ ಆದರ ಆತಿಥ್ಯಗಳನ್ನು ಮಾಡಲೇಬೇಕು ಅವರಿಗೆ, ನಮಗಿಂತ ಕಡಿಮೆ ಆಗಿದ್ದರೂ ಕೂಡ. ನತು ಯದ್ವತ್ ಪರೋ ಗುರುಹು, ಹಾಗಂದ ತಕ್ಷಣ ಗುರುಗಳು ಅಂದ ತಕ್ಷಣ ನಮ್ಮ ಪರಮ ಗುರುಗಳಿಗೆ, ಅರ್ಥಾತ್ ನಮಗಿಂತ ಯೋಗ್ಯತೆ ಶ್ರೇಷ್ಠರಾದಂತ ಗುರುಗಳು, ಇದು ದೇವತೆಗಳ ವಿಚಾರದ ಬಗ್ಗೆ ಹೇಳ್ತಾ ಇರೋದು. ವಾಯುದೇವರನ್ನು ಪೂಜೆ ಮಾಡಿದಂತೆ ಪೂಜೆ ಮಾಡಬಾರದು. ಹೊರತು ಸಾಮಾನ್ಯ ಲೋಕದಲ್ಲಿ ಗುರುಗಳನ್ನು
ಯಾವ ರೀತಿಯಾಗಿ ಪೂಜೆ ಮಾಡ್ತೇವೋ ಆ ರೀತಿಯಾಗಿ ಮಾಡಬೇಕು. ಪರೋ ಗುರುಹು, ಶ್ರೇಷ್ಠ ಗುರುಗಳಾದಂತಹ ವಾಯುದೇವರಂತೆ ಆ ರೀತಿಯಾಗಿ ಪೂಜೆ ಮಾಡಬಾರದು ಅಂತ ತಿಳಿಸ್ತಾ ಇದ್ದಾರೆ. ಇತ್ತೇತತ್ ಪಂಚರಾತ್ರೋಕ್ತಂ ಪುರಾಣೇಶ್ವನುಮೋದಿತಂ. ಈ ರೀತಿಯಾಗಿ ಈ ವಿಚಾರಗಳನ್ನ ಪಂಚರಾತ್ರ ಗ್ರಂಥದಲ್ಲಿಯೂ ಹೇಳಿದ್ದಾರೆ. ಅದೇ ರೀತಿಯಾಗಿ ಪುರಾಣೇಶ್ವನುಮೋದಿತಂ, ಇದಕ್ಕೆ ಪುರಾಣದಲ್ಲಿ ಅನುಮೋದನೆ ಕೂಡ ಇದೆ. ಅನುಮೋದನೆ ಅಂದ್ರೆ ಸಮ್ಮತಿ ಮಾಡಬಹುದು. ಮನುಷ್ಯರಾಗಿ ಅವತಾರ ಮಾಡಿದಾಗ ಯೋಗ್ಯತೆಯಲ್ಲಿ ಕಡಿಮೆ ಇರುವಂತಹ ವ್ಯಕ್ತಿಗಳು ಗುರುಗಳಾದರೂ ಕೂಡ ಅವರ ಸೇವೆಯನ್ನ, ಅವರ ಪೂಜೆಯನ್ನ ಅವಶ್ಯವಾಗಿ ಮಾಡಲೇಬೇಕು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಇದಕ್ಕೆ ನಮಗೆ ಪುರಾಣದಲ್ಲಿ ಅನೇಕ ರೀತಿಯಾದಂತಹ ಉದಾಹರಣೆಗಳು ಸಿಗ್ತವೆ. ಮೊದಲನೇದಾಗಿ, ಸಾಮಾನ್ಯವಾಗಿ ನಾವೆಲ್ಲ ಕೇಳುವಂತೆ ತಾಯಿಯೇ ಮೊದಲ ಗುರು, ಮನೆಯೇ ಪಾಠಶಾಲೆ ಅಂತ. ಹಾಗಾಗಿ ತಾಯಿ ತಂದೆಗಳಿಗೆ ನಮಸ್ಕಾರ ಮಾಡಲೇಬೇಕು, ಯಾರೇ ಆಗಲಿ. ಪರಮಾತ್ಮ ಕೃಷ್ಣನಾಗಿ ರಾಮನಾಗಿ ಅವತಾರ ಮಾಡಿರ್ತಾನೆ. ಅದರಲ್ಲಿ ತಂದೆ ತಾಯಿಗಳಿಗೆ ನಮಸ್ಕಾರ ಮಾಡಬೇಕು, ಗೌರವ ಕೊಡಬೇಕು, ಪೂಜೆಯನ್ನು ಮಾಡಬೇಕು. ಪರಮಾತ್ಮ ಸರ್ವೋತ್ತಮನಾದಂತಹ ವ್ಯಕ್ತಿ. ಈ ದೇವಕಿ ಬಲರಾಮ ಯಾವ ವಸುದೇವ ಮುಂತಾದಂಥವರು ತಮಗಿಂತ ಕೆಳಗಿರುವಂಥವರು, ಅವರಿಗೆ ಪರಮಾತ್ಮ ಏನ್ ಮಾಡ್ತಾನೆ, ನಮಸ್ಕಾರ ಮಾಡ್ತಾನೆ, ಎಲ್ಲವನ್ನು ಕೂಡ ಮಾಡ್ತಾನೆ. ಸಾಂದೀಪಿನಿ ಋಷಿಗಳ ಹತ್ತಿರ ಗುರುಕುಲದಲ್ಲಿ ಹೋಗಿ ಅಧ್ಯಯನ ಮಾಡ್ತಾನೆ. ಆ ಸಂದರ್ಭದಲ್ಲಿ ಅವರಿಗೆ ಯಾವ ರೀತಿಯಾದಂತಹ ಸತ್ಕಾರ, ಗುರುಗಳಿಗೆ ನಮಸ್ಕಾರಗಳನ್ನು ಮಾಡಬೇಕು ಅದೆಲ್ಲವನ್ನು ಕೂಡ ಮಾಡ್ತಾನೆ. ಯಾಕೆ? ಲೋಕದ ಮರ್ಯಾದೆಗೋಸ್ಕರ. ಕೇವಲ ಪರಮಾತ್ಮ ಅಂತ ಅಲ್ಲ, ಬಲರಾಮ ಆದಿಶೇಷನ ಅವತಾರ. ಅವನು ಕೂಡ ತನ್ನ ತಂದೆ ತಾಯಿಗಳಿಗೂ ನಮಸ್ಕಾರ ಮಾಡ್ತಾ ಇದ್ದ, ತನ್ನ ಗುರುಗಳಿಗೂ ಸಾಂದೀಪಿನಿ ಮುಂತಾದಂತಹ ಋಷಿಗಳಿಗೂ ನಮಸ್ಕಾರ ಮಾಡ್ತಾ ಇದ್ದ. ಅದೇ ರೀತಿಯಾಗಿ ಭೀಮಸೇನ ಮುಂತಾದಂಥವರಿಗೆ, ಕುಂತಿಯಾಗಿರಬಹುದು ಅಥವಾ ದ್ರೋಣಾಚಾರ್ಯರು ಮುಂತಾದಂತಹ ಅನೇಕ ಗುರುಗಳಿದ್ದಾರೆ. ಅರ್ಜುನಾದಿಗಳಿಗೆ ದ್ರೋಣಾಚಾರ್ಯ ಮುಂತಾದಂಥವರು, ಅವರೆಲ್ಲರೂ ಕೂಡ ಗುರುಸ್ಥಾನದಲ್ಲಿ ಇದ್ದಂಥವರು. ಅರ್ಜುನ ತಾನು ಇಂದ್ರ ಅಂತ ಅವರಿಗೆ ನಮಸ್ಕಾರ ಮಾಡದೇ ಇರೋ ಇತ್ಯಾದಿಗಳನ್ನು ಮಾಡಲಿಲ್ಲ. ಯಾಕೆ? ಲೋಕದ ಮರ್ಯಾದೆಗೋಸ್ಕರ. ಅದೇ ರೀತಿಯಾಗಿ ಭೀಷ್ಮಾಚಾರ್ಯರು ಯುಧಿಷ್ಠಿರನಿಗೆ ಉಪದೇಶವನ್ನು ಮಾಡ್ತಾರೆ ಅನೇಕ ರೀತಿಯಾದಂತಹ ರಾಜಧರ್ಮಗಳನ್ನು. ಅಲ್ಲೂ ಕೂಡ ಅಷ್ಟೇ. ಆದರೂ ಕೂಡ ಯುಧಿಷ್ಠಿರ ಶ್ರೇಷ್ಠನಾಗಿ, ಯೋಗ್ಯತೆಯಲ್ಲಿ ಅವರಿಗಿಂತ ಶ್ರೇಷ್ಠನಾಗಿದ್ದ. ಆದರೂ ಕೂಡ ಏನ್ ಮಾಡ್ತಾನೆ, ಅವರ ಬಳಿ ಕೆಳಗಡೆ ಕುಳಿತುಕೊಂಡು ಭಕ್ತಿಯಿಂದ ತಾನು ಉಪದೇಶ ಪಡಿತಾನೆ, ಅವರಿಗೆ ಮಾಡಬೇಕಾದಂತಹ ಸತ್ಕಾರವನ್ನು ಮಾಡ್ತಾನೆ. ಅದೇ ರೀತಿಯಾಗಿ ಬೃಹಸ್ಪತಿರುವ ಪುರಂದರಸ್ಯ, ದೇವೇಂದ್ರ, ಆ ದೇವೇಂದ್ರನಿಗೆ ಗುರುಗಳ್ಯಾರು? ಬೃಹಸ್ಪತಿ ಆಚಾರ್ಯರು, ಯೋಗ್ಯತೆಯಲ್ಲಿ ಕಡಿಮೆ ಇರುವಂಥವರು. ಆದರೂ ಕೂಡ ದೇವೇಂದ್ರ ಅವರನ್ನು ಗುರುಗಳು ಅಂತ ಸ್ವೀಕಾರ ಮಾಡಿದ, ಅವರಿಗೆ ಸಲ್ಲಿಸಬೇಕಾದಂತಹ ಸತ್ಕಾರಗಳನ್ನು ಸಲ್ಲಿಸಿದ. ಹಾಗಾಗಿ ವಯಸ್ಸು ಜಾಸ್ತಿ ಇತ್ಯಾದಿ ಕಾರಣಗಳಿಂದಾಗಿ ಗುರುಗಳು ಅಂತ ಪ್ರಧಾನ ಅಲ್ಲ, ಹೊರತು ಯೋಗ್ಯತೆ ಚೆನ್ನಾಗಿರಬೇಕು, ಅದು ಪ್ರಧಾನವಾಗಿ ಗುರುವಿನ ಲಕ್ಷಣ. ಕೆಲವೊಂದು ಸಂದರ್ಭಗಳಲ್ಲಿ ಯೋಗ್ಯತೆಯಲ್ಲಿ ಕಡಿಮೆ ಇರುವಂತಹವರು ಕೂಡ ನಮಗೆ ಗುರುಗಳಾಗಿ ಸಿಗಬಹುದು. ಅಂತಹ ಸಂದರ್ಭದಲ್ಲಿ ಮರ್ಯಾದಾರ್ಥಂ, ಲೋಕದ ಮರ್ಯಾದೆ, ಲೋಕದ ನಿಯಮ, ಗುರುಗಳು ಅಂದ್ರೆ ಪೂಜಿಸಬೇಕು. ಮಧ್ವಾಚಾರ್ಯರ ಚರಿತ್ರೆಯನ್ನು ಕೇಳ್ತೇವೆ. ಮಧ್ವಾಚಾರ್ಯ ಗುರುಗಳಾದಂಥವರು ಅಚ್ಯುತ ಪ್ರೇಕ್ಷಾಚಾರ್ಯರು. ಮಧ್ವಾಚಾರ್ಯರಿಗಿಂತ ತುಂಬಾ ಕೆಳಗಿನವರು. ಅವರಿಗೆ ಆಚಾರ್ಯರು ಕೊಡಬೇಕಾದಂತಹ ಗೌರವವನ್ನ ಕೊಟ್ಟೇ ಕೊಟ್ರು. ಹಾಗೆ ಯಾರೇ ಆಗಲಿ ಗುರುಗಳು ಅಂತಾದರೆ ಅವರಿಗೆ ಸಲ್ಲಿಸಬೇಕಾದಂತಹ ಗೌರವವನ್ನ ಕೊಡ್ಲೇಬೇಕು ಅಂತ ತಿಳಿಸ್ತಾ ಇದ್ದಾರೆ. ಯಾಕೆಂದ್ರೆ ಮರ್ಯಾದಾರ್ಥಂ, ಲೋಕದ ಮರ್ಯಾದೆ. ಇನ್ನೊಂದು ಶಿಷ್ಟಾಚಾರ, ಹಿಂದಿನ ಎಲ್ಲ ಶಿಷ್ಟರು ಕೂಡ ಮಾಡಿಕೊಂಡು ಬಂದಿದ್ದಾರೆ. ಸಜ್ಜನರೆಲ್ಲರೂ ಕೂಡ ಜ್ಞಾನಿಗಳು ತಮ್ಮ ತಮ್ಮ ಗುರುಗಳಿಗೆ ಅವರು ತಮಗಿಂತ ಯೋಗ್ಯತೆಯಲ್ಲಿ ಕಡಿಮೆ ಆದರೂ ಕೂಡ ಗೌರವ ಕೊಟ್ಟುಕೊಂಡು ಬಂದಿದ್ದಾರೆ. ಹಾಗಾಗಿ ಮರ್ಯಾದಾರ್ಥಂ ತೇಪಿ ಪೂಜ್ಯಾಹ ನತು ಯದ್ವತ್ ಪರೋ ಗುರು. ಪೂಜೆ ಮಾಡಬೇಕು ಅಂದ ತಕ್ಷಣ ತನಗೆ ಶ್ರೇಷ್ಠರಾದಂತ ಗುರುಗಳು, ತನಗಿಂತ ಯೋಗ್ಯತೆಯಲ್ಲಿ ಶ್ರೇಷ್ಠ ಗುರುಗಳಿಗೆ ಪೂಜೆ ಮಾಡುವಂತೆ ಮಾಡಬಾರದು, ಹೊರತು ಸಾಮಾನ್ಯ ಗುರುಗಳಂತೆ ಅವರಿಗೆ ಕೊಡುವಂತಹ ಗೌರವವನ್ನ ಸಲ್ಲಿಸಲೇಬೇಕು. ಇದಕ್ಕೆ ಸುಮ್ಮನೇನ ಬಾಯಿ ಮಾತಲ್ಲಿ ಹೇಳ್ತಾ ಇಲ್ಲ, ಇದಕ್ಕೆ ಪಂಚರಾತ್ರ ಅದರಲ್ಲಿಯೂ ಸಮ್ಮತಿ ಇದೆ. ಅದೇ ರೀತಿಯಾಗಿ ಪುರಾಣಗಳಲ್ಲಿಯೂ ಕೂಡ ಇದಕ್ಕೆ ಅನುಮೋದನೆ ಎಂಬುದನ್ನು ವೇದವ್ಯಾಸ ದೇವರು ಕೊಟ್ಟಿದ್ದಾರೆ. ಹಾಗಾಗಿ ಪ್ರಧಾನ ಸ್ಥಾನ ಗುರುವಿನ ಸ್ಥಾನ, ಅವರಿಗೆ ಸಲ್ಲಿಸಬೇಕಾದಂತಹ ಪೂಜೆಯನ್ನ ಪ್ರತಿಯೊಬ್ಬರೂ ಕೂಡ ಸಲ್ಲಿಸಲೇಬೇಕು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಇಲ್ಲಿಗೆ ಇಂದಿನ ಪಾಠವನ್ನ ಶ್ರೀಕೃಷ್ಣಾರ್ಪಣ.